ಇದೇ ಪ್ರಾಡಕ್ಟ್ನ ಯಾಕೆ ಯೂಸ್ ಮಾಡಬೇಕು? ಸಿಮೆಂಟು, ಮರಳು ಅಥವಾ ಎಮ್ಸೆಂಡ್ನೇ ಯೂಸ್ ಮಾಡಬೇಕು? ಅದು ಕಂಪೇರ್ ಟು ಅದು ಕಂಪೇರ್ ಮಾಡಿದ್ರೆ ಇದಕ್ಕೆ ರೆಡಿ ಮಿಕ್ಸ್ ಇರುತ್ತೆ, ಇದಕ್ಕೆ ಸ್ಯಾಂಡ್ ಎಲ್ಲ ಯೂಸ್ ಮಾಡೋ ಅಂತ ಇರಲ್ಲ. ಜಸ್ಟ್ ವಾಟರ್ ಆ್ಯಡ್ ಮಾಡಿಕೊಂಡು ಪ್ಲಾಸ್ಟರಿಂಗ್ ಮಾಡಿಕೊಂಡ್ರೆ ಆಗುತ್ತೆ. ಅವರು ಸ್ಯಾಂಪಲ್ ನೋಡಿಕೊಂಡು ಇದು ಫುಲ್ ಕಂಟಿನ್ಯೂಸ್ ಬಿಲ್ಡಿಂಗ್ ಫುಲ್ ಬೇಕಾದ್ರೆ ಮಾಡ್ಕೋಬಹುದು. ನಿಮಗೆ ಎಲ್ಲರೂ ಕೂಡ ಸಿಮೆಂಟು, ಎಮ್ಸೆಂಡು, ಮರಳನ್ನ ಯೂಸ್ ಮಾಡ್ಕೊಂಡು ಪ್ಲಾಸ್ಟರಿಂಗ್ ಮಾಡ್ತಾರೆ. ನಿಮ್ಮ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ಏನು ಬೆನಿಫಿಟ್ ಇದೆ? ಮತ್ತೆ ಇದರಲ್ಲಿ ಬೆನಿಫಿಟ್ ವಾಟರ್ ಸೇವ್ ಆಗುತ್ತೆ, ಟೈಮ್ ಸೇವ್ ಆಗುತ್ತೆ, ಮತ್ತು ಲೇಬರ್ ಖರ್ಚು ಅಷ್ಟಿರೋದಿಲ್ಲ. ಆಮೇಲೆ ಸ್ಟ್ರೆಂತು ಚೆನ್ನಾಗಿದೆ ಇದರಲ್ಲಿ. ಮತ್ತು ಸಿಮೆಂಟಲ್ಲಿ ಅದು ತುಂಬ ದಿವಸ ಸ್ಟೋರ್ ಮಾಡೋದಕ್ಕಾಗಲ್ಲ. ನಮ್ಮ ಪ್ರಾಡಕ್ಟಲ್ಲಿ ತುಂಬ ಜಾಸ್ತಿ ದಿನ ಸ್ಟೋರ್ ಮಾಡಿದ್ರು ಏನೇ ಇದಾಗೋದಿಲ್ಲ, ಗಟ್ಟಿ ಆಗೋದಿಲ್ಲ, ಏನಾಗೋದಿಲ್ಲ. ಎಷ್ಟೋ ಕಡೆ ಬಿಲ್ಡಿಂಗ್ ಕಟ್ಬಿಟ್ಟಿದ್ದಾರೆ, ಪ್ಲಾಸ್ಟಿಂಗ್ ಮಾಡೋಕೆ ಅವರಿಗೆ ರಾ ಮೆಟೀರಿಯಲ್ ಹಾಕಿ ಚಿಕ್ಕ ರೋಡ್ ಇರುತ್ತೆ, ಆಗಲ್ಲ. ಎಮ್ಸೆಂಡ್ ಸುರಿದ್ರೆ ರೋಡೇ ಬ್ಲಾಕ್ ಆಗುತ್ತೆ. ನಮ್ಮದು ಅವ್ರ ಹತ್ರ ಎಷ್ಟು ಸ್ಕ್ವೇರ್ ಫೀಟ್ ಅಂತ ಹೇಳ್ತಾರೆ ಅಷ್ಟು ಚೀಲ ಆಟೋದಲ್ಲಿ ತೊಗೊಂಡೋಗ್ತಾರೆ, 20 ಚೀಲ 10 ಚೀಲ ತೊಗೊಂಡೋಗ್ತಾರೆ, ಕೆಲಸ ಮಾಡ್ತಾರೆ. ಅಂದರೆ ಆ ಥರ ತುಂಬ ಈಸಿ, ಇದು ವೇಸ್ಟೇಜೇ ಬರಲ್ಲ. ಎಷ್ಟಂದರೆ ಈ ಹುಡುಗರು ಹೇಳಿದ ಪ್ರಕಾರ ಒಂದು ದಿವಸಕ್ಕೆ ಏನಿಲ್ಲ 400 ಸ್ಕ್ವೇರ್ ಫೀಟು ಒಬ್ಬ ಹೆಲ್ಪರು ಒಬ್ಬ ಗಾರಿಯನ್ನು ಹೊಡಿಬಹುದು ಸ್ಟ್ರೈಟ್ ವಾಲ್ ಸಿಕ್ಕಿದ್ರೆ. ಪ್ಲಾಸ್ಟಿಂಗ್ ಮಾಡೋ ಟೈಮಲ್ಲಿ ಕೆಳಗಡೆ ಉದುರಿದ್ರೆ ಸ್ವಲ್ಪ ಬಿದ್ದಿರುತ್ತಲ್ಲ, ಅದನ್ನೆಲ್ಲ ತೆಗೆದು ಪುನಃ ಪ್ಲಾಸ್ಟಿಂಗ್ ಮಾಡೋಕ್ಕೂ ಆಗುತ್ತೆ, ವೇಸ್ಟೇಜ್ ಇಲ್ಲ. ಲೇಬರ್ ಪ್ರಾಬ್ಲಮ್ ಇರೋದಿಲ್ಲ, ಮತ್ತೆ ಟೈಮ್ ಸೇವಿಂಗ್, ಬೇಗ ವರ್ಕ್ ಕ್ಯೂರಿಂಗ್ ಬೇಗ ಆಗುತ್ತೆ 3 days ಅಲ್ಲಿ. ಈಗ ಎಮ್ಸೆಂಡು ಸಿಮೆಂಟ್ಗೆ ಹೋಲಿಸ್ಕೊಂಡ್ರೆ ಕಾಸ್ಟ್ ವೈಸ್ ಏನಾದ್ರು ಉಳಿತಾಯ? ಕಾಸ್ಟ್ ವೈಸಲ್ಲಿ 100%. ಈಗ ಎಮ್ಸೆಂಡ್ ರೇಟು ಜಾಸ್ತಿ ಆಗ್ತಾನೆ ಇದೆ. ನಮ್ಮದ್ರಲ್ಲಿ ಮೈನ್ ಆಗಿ ಎಮ್ಸೆಂಡಲ್ಲಿ ಈಗ ಒಂದು ಚದರಕ್ಕೆ 10 ಮೂಟೆ ಎಮ್ಸೆಂಡ್ ಬೇಕಾಗುತ್ತೆ ಅಂತ ಇಟ್ಕೊಳ್ಳಿ. ನಮ್ಮ 40 kg ಮೂಟೆ ನಮ್ಮದು 5 ಚೀಲದಲ್ಲೇ ಕವರ್ ಆಗುತ್ತೆ. ಯಾಕಂದ್ರೆ ಥಿಕ್ನೆಸ್ ಕಡಿಮೆಯಲ್ಲಿ ಮಾಡೋಕ್ಕಾಗತ್ತೆ. ಎಮ್ಸೆಂಡಲ್ಲಿ ಥಿಕ್ನೆಸ್ಸಲ್ಲಿ ಕಡಿಮೆ ಮಾಡೋಕ್ಕೆ ಕಷ್ಟ. ಮೇಡಮ್ ಈಗ ಒಂದು ಚೀಲದಲ್ಲಿ ಎಷ್ಟು ಪ್ಲಾಸ್ಟಿಂಗ್ನ ಮಾಡ್ಬೋದು ಮೇಡಮ್? ಒಂದು ಬ್ಯಾಗಲ್ಲಿ 20 ಸ್ಕ್ವೇರ್ ಫೀಟ್ ಮಾಡ್ಬೋದು 12 mm ಮಾಡಿದ್ರೆ. ಆಮೇಲೆ ನಮ್ದು 1 year ಸ್ಟೋರ್ ಮಾಡ್ಕೋಬಹುದು, ಯಾವುದೇ ರೀತಿ ಏನು ಹಾಳಾಗೋದಿಲ್ಲ. ಮೆಟೀರಿಯಲ್ ತುಂಬಾ ಸ್ಟ್ರಾಂಗ್ ಆಗಿ ಚೆನ್ನಾಗಿರುತ್ತೆ. 2 ರಿಂದ 3 ದಿವಸ ಅಷ್ಟೇ ಕ್ಯೂರಿಂಗ್ ಇರುತ್ತೆ. 20 ದಿವಸ 20. ಹೌದು. ನಾರ್ಮಲ್ ಆಗಿ 12 ದಿವಸ ಅಂತೂ ಕ್ಯೂರಿಂಗ್ ಮಾಡಲೇಬೇಕಾಗುತ್ತೆ ನಾರ್ಮಲ್ ನೀವು ಪ್ಲಾಸ್ಟಿಂಗ್ ಮಾಡಿದಲ್ಲಿ. ಮತ್ತೆ ಇದು ಕಾಸ್ಟ್ ವೈಸ್ ಎಲ್ಲ ಸೇಮ್ ಇದಾಗುತ್ತೆ. ಅವ್ರು ಸ್ಯಾಂಡ್ ತಂದು ಔಟ್ಸೈಡ್ ರೋಡ್ ಸೈಡ್ ಎಲ್ಲ ಹಾಕೊಂಡು ಇದು ಮಾಡೋದೇನು ನೆಸೆಸಿಟಿ ಇಲ್ಲ. ನಾವು ಲೈಫಲ್ಲಿ 1 ಟೈಮ್ ಮನೆ ಕಟ್ಸ್ತಾ ಇರ್ತೀವಿ. ಪ್ಲಾಸ್ಟಿಂಗ್ ಅಲ್ಲಿ ಕ್ರ್ಯಾಕ್ ಬರಬಾರ್ದು, ಕ್ವಾಲಿಟಿ ಚೆನ್ನಾಗಿರ್ಬೇಕಂತಲೇ ಎಲ್ಲರೂ ಇಷ್ಟಪಟ್ಕೊಂಡು ಮಾಡ್ತಾರೆ. ಪ್ರಾಡಕ್ಟ್ ಚೆನ್ನಾಗಿದೆ, ಟೈಮ್ ಸೇವಿಂಗು, ಕಾಸ್ಟ್ ವೈಸು ಓಕೆ ಇದೆ, ಕ್ಯೂರಿಂಗು ಎಲ್ಲ ಚೆನ್ನಾಗಾಗುತ್ತೆ ಅಂತ ಅದೆಲ್ಲ ನಾನು ಸರ್ಚ್ ಮಾಡಿ ಮತ್ತೆ ನಿಮ್ಮದೇ ಚಾನಲಲ್ಲಿ ನೋಡಿನೇ ನಾನು ಇದು ಡೀಲರ್ಶಿಪ್ ತೊಗೊಂಡಿದ್ದು. ಈಗ ಮೇಸ್ತ್ರಿಗಳಿಗೆ ಯಾವ ಥರ ಅಂತಂದರೆ ಒಂದು ದಿವಸಕ್ಕೆ ಅವರು 150 ಸ್ಕ್ವೇರ್ ಫೀಟ್ ಮಾಡ್ಬೋದು. ಒಬ್ಬ ಹೆಲ್ಪರ್ ಒಬ್ಬ ಗಾರಿಯವನು ಅವರು ಮಿಕ್ಸಿಂಗ್ ಟೈಮಲ್ಲಿ ಹೋಗಿರುತ್ತೆ ನಾರ್ಮಲ್ ಪ್ಲಾಸ್ಟಿಂಗ್ ಆದರೆ. ನಮ್ಮದರಲ್ಲಿ ಆದರೆ 250 ಸ್ಕ್ವೇರ್ ಫೀಟ್ ಮಾಡೋಕ್ಕಾಗತ್ತೆ. ಅಂದರೆ ಅವ್ರಿಗೆ ಮಿಕ್ಸಿಂಗ್ ಟೈಮು ಸೇವ್ ಆಗುತ್ತೆ ಒಂದು. ಆಮೇಲೆ ಎಷ್ಟೋ ಕಡೆ ಮಿಕ್ಸಿಂಗ್ ಮಾಡಿ ಅವರು ಹೊಡೆದಿರ್ತಾರೆ ಯಾವುದು ಎಮ್ಸೆಂಡಲ್ಲಿ ಅಂತ, ಅದು ಕೆಳಗಡೆ ಬೀಳುತ್ತೆ, ಪುನಃ ಹೊಡಿಬೇಕಾಗತ್ತೆ, ಅದೆಲ್ಲ ತಪ್ಪತ್ತೆ. ನಿಮಗೆ ನೀವು ಬರೀ ಮೆಟೀರಿಯಲ್ ಮಾತ್ರ ಕೊಡೋದಂಥದ್ದು ಅಥವಾ ಕೆಂಗೇರಿಯಲ್ಲಿ ಯಾರೋ ಒಂದು ಕಾಲ್ ಮಾಡಿ ನನ್ನ ಪ್ಲಾಸ್ಟಿಂಗ್ ಇದೆ ಅಂದರೆ ಮಾಡಿಕೊಡಿ ಅಂದರೆ ಮಾಡಿಸ್ಕೊಡ್ತೀರಾ ನೀವು? ಹೇಗೆ ಮೇಡಮ್? ಮಾಡಿಸ್ಕೊಡ್ತೀವಿ ಸರ್. ಲೇಬರ್ ಎಲ್ಲ ಇದ್ದಾರೆ, ಫುಲ್ ವರ್ಕ್ ಮಾಡ್ಕೊಡ್ಬೇಕಂದ್ರೆ ಪ್ಲಾಸ್ಟಿಂಗ್ ವರ್ಕ್ ಎಲ್ಲ ಫುಲ್ ಮಾಡ್ಕೊಡ್ತೀವಿ. ಫ್ರೆಂಡ್ಸ್, ನಮ್ಮದೀಗ ಬೈಕ್ರೇಟ್ ಡೀಲರ್ಶಿಪ್ನ ತಗೊಂಡಿರುವಂಥ ಹರ್ಷಿತಾ ಮೇಡಮ್ ಇದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಮೊದಲನೇದಾಗಿ ನಿಮ್ದು ಅಡ್ರೆಸ್ ಎಲ್ಲಿ ಬರ್ತದೆ ಅಂತ ತಿಳಿಸ್ಕೊಡ್ತೀವಿ? ಅಡ್ರೆಸ್ ಬಂದು ಜ್ಞಾನಭಾರತಿ ಫಸ್ಟ್ ಸ್ಟೇಜ್, ಮೈಸೂರು ರೋಡ್ ನಿಯರ್ ಬರುತ್ತೆ. ನಮ್ದು ನೇಮ್ ಬಂದು ಶ್ರೀ RC ಎಂಟರ್ಪ್ರೈಸಸ್ ಅಂತ, ಕೆಂಗೇರಿ ಡೀಲರ್. ಓಕೆ, ನಿಮ್ಮ ಹತ್ರ ಏನೆಲ್ಲ ಸಿಗುತ್ತೆ ಮೇಡಮ್? ನಮ್ಮ ಹತ್ರ ಬೈಕ್ರೇಟ್ ಕ್ವಿಕ್ ಪ್ಲಾಸ್ಟ್ ಸಿಗುತ್ತೆ, ಮತ್ತೆ ಇದು BV ಸಿಗುತ್ತೆ, ಆಮೇಲೆ ಜಿಪ್ಸಮ್ ಸಿಗುತ್ತೆ. ಇಷ್ಟು ಪ್ರಾಡಕ್ಟ್ ಸಿಗುತ್ತೆ. ಓಕೆ, ಇದೇ ಪ್ರಾಡಕ್ಟ್ನ ಯಾಕೆ ಯೂಸ್ ಮಾಡಬೇಕು? ಸಿಮೆಂಟು, ಮರಳು ಅಥವಾ ಎಮ್ಸೆಂಡ್ನೇ ಯೂಸ್ ಮಾಡಬೇಕು? ಅದು ಕಂಪೇರ್ ಟು ಅದು ಕಂಪೇರ್ ಮಾಡಿದ್ರೆ ಇದಕ್ಕೆ ರೆಡಿ ಮಿಕ್ಸ್ ಇರುತ್ತೆ, ಇದಕ್ಕೆ ಸ್ಯಾಂಡ್ ಎಲ್ಲ ಯೂಸ್ ಮಾಡೋ ಅಂತ ಇರಲ್ಲ. ಜಸ್ಟ್ ವಾಟರ್ ಆ್ಯಡ್ ಮಾಡಿಕೊಂಡು ಪ್ಲಾಸ್ಟರಿಂಗ್ ಮಾಡಿಕೊಂಡ್ರೆ ಆಗುತ್ತೆ. ಓಕೆ, ಈಗ ಕಸ್ಟಮರ್ಸ್ಗೆ ಏನೆಲ್ಲ ಬೆನಿಫಿಟ್ ಇರುತ್ತೆ ಮೇಡಮ್? ಕಸ್ಟಮರ್ಗೆ ಇದು ಲೇಬರ್ ಇದಿರಲ್ಲ, ಲೇಬರ್ ಪ್ರಾಬ್ಲಮ್ ಇರೋದಿಲ್ಲ, ಮತ್ತೆ ಟೈಮ್ ಸೇವಿಂಗ್, ಬೇಗ ವರ್ಕ್ ಕ್ಯೂರಿಂಗ್ ಬೇಗ ಆಗುತ್ತೆ 3 days ಅಲ್ಲಿ. ನಿಮಗೆ ಈ ಪ್ರಾಡಕ್ಟ್ನ ಯಾಕೆ ನೀವು ಚೂಸ್ ಮಾಡಿದ್ರಿ? ಬಿಕಾಸ್ ನಾನು ಡಿಪ್ಲೊಮಾ ಆರ್ಕಿಟೆಕ್ಟ್ ಮಾಡಿದ್ದೀನಿ, ಸೊ ನನಗೂ ಎಕ್ಸ್ಪೀರಿಯನ್ಸ್ ಇದೆ. ಸೊ ಇದೇ ಫೀಲ್ಡಲ್ಲಿ ಇರೋದ್ರಿಂದ ನನಗೆ ಈ ಪ್ರಾಡಕ್ಟ್ ಚೆನ್ನಾಗಿದೆ, ಟೈಮ್ ಸೇವಿಂಗು, ಕಾಸ್ಟ್ ವೈಸು ಓಕೆ ಇದೆ, ಕ್ಯೂರಿಂಗು ಎಲ್ಲ ಚೆನ್ನಾಗಾಗುತ್ತೆ ಅಂತ ಅದೆಲ್ಲ ನಾನು ಸರ್ಚ್ ಮಾಡಿ ಮತ್ತು ನಿಮ್ಮದೇ ಚಾನಲಲ್ಲಿ ನೋಡಿನೇ ನಾನು ಇದು ಡೀಲರ್ಶಿಪ್ ತೊಗೊಂಡಿದ್ದು. ಸೊ ಇದು ಚೆನ್ನಾಗಿದೆ ಅಂತ ಅಂದ್ಕೊಂಡೆ ನಾನು ಈ ಡೀಲರ್ಶಿಪ್ ತೊಗೊಂಡಿದ್ದೀನಿ. ಓಕೆ, ಇದು ಚೆಕ್ ಮಾಡಿದ್ರೆ ಮೇಡಮ್ ಕ್ವಾಲಿಟಿ ಎಲ್ಲ? ಹಾಂ, ಚೆಕ್ ಮಾಡಿದ್ದೀನಿ, ಎಲ್ಲ ಚೆನ್ನಾಗಿದೆ, ISO ಸರ್ಟಿಫಿಕೇಟ್ ಇದೆ, ಎಲ್ಲ ಚೆನ್ನಾಗಿ ವರ್ಕ್ ಆಗುತ್ತೆ ಸರ್. ಓಕೆ, ಈಗ ಬಿಲ್ಡಿಂಗ್ ಮಾಡೋರಿಗೆ ಇದರಿಂದ ಏನು ಬೆನಿಫಿಟ್ ಆಗುತ್ತೆ? ಬೆನಿಫಿಟ್ಸ್ ಎಲ್ಲ ಅಂದರೆ ಅದೇ ಕ್ಯೂರಿಂಗ್ ಟೈಮ್ ಸೇವ್ ಆಗುತ್ತೆ, ಮತ್ತು ಲೇಬರ್ ಖರ್ಚು ಉಳಿಯುತ್ತೆ, ಮತ್ತು ಇದು ಕಾಸ್ಟ್ ವೈಸ್ ಎಲ್ಲ ಸೇಮ್ ಇದಾಗುತ್ತೆ. ಅವ್ರು ಸ್ಯಾಂಡ್ ತಂದು ಔಟ್ಸೈಡ್ ರೋಡ್ ಸೈಡ್ ಎಲ್ಲ ಹಾಕೊಂಡು ಇದು ಮಾಡೋದೇನು ನೆಸೆಸಿಟಿ ಇಲ್ಲ. ಇದಕ್ಕೆ ಜಸ್ಟ್ ವಾಟರ್ ಆ್ಯಡ್ ಮಾಡಿಕೊಂಡು ಇದು ಮಾಡ್ಕೋಬೋದು. ನಮ್ಮ ಬ್ಯಾಗ್ಸ್ ಜಸ್ಟ್ ಒಳಗಡೆ ಲೋಡ್ ಮಾಡ್ಕೊಂಡು ಇದು ಮಾಡಿಕೊಂಡ್ರೆ ಆಗುತ್ತೆ. ಸ್ಟೋರ್ ಮಾಡೋದಕ್ಕೆ ಕಷ್ಟ ಆಗೋದಿಲ್ಲ, ಲೇಬರ್ ಖರ್ಚು ಇದಾಗುತ್ತೆ, ಟೈಮ್ ಸೇವಿಂಗ್ ಆಗುತ್ತೆ. ಕಾಸ್ಟ್ ವೈಸ್ ಎಲ್ಲ ಸೇಮ್. ನಿಮಗೆ ಸಿಲಿಕಾ ಸ್ಯಾಂಡಿನ ಯೂಸ್ ಏನಿದೆ? ಸಿಲಿಕಾ ಸ್ಯಾಂಡಲ್ಲಿ ನಿಮಗೆ ನಾರ್ಮಲ್ ಸ್ಯಾಂಡ್ ಥರ ಇದಲ್ಲ, ಲೈಕ್ ಇದಕ್ಕೆ ಜಾಸ್ತಿ ವಾಟರ್ ಎಲ್ಲ ಅಬ್ಸರ್ವ್ ಆಗಲ್ಲ. ಆಮೇಲೆ ಇದು ಸ್ಟೋನ್ ಮೆಟೀರಿಯಲ್ ಥರ ಆಗಿರುತ್ತೆ, ಅದರಿಂದ ಅಷ್ಟು ನೀರೆಲ್ಲ ಅಬ್ಸರ್ವ್ ಆಗೋದಿಲ್ಲ, ತುಂಬ ಸ್ಟ್ರಾಂಗ್ ಇರುತ್ತೆ. ಮತ್ತು ಇದು ಮೇನ್ ಮ್ಯಾನುಫ್ಯಾಕ್ಚರ್ ಆಗೋದೇ ಸಿಲಿಕಾ ಸ್ಯಾಂಡ್ ಆಂಧ್ರ ಪ್ರದೇಶದಲ್ಲೇ.
ಸೊ ಇದು ತುಂಬ ಚೆನ್ನಾಗಿದೆ. ಸಿಲ್ಕಾ ಸ್ಯಾಂಡ್ ಯೂಸ್ ಮಾಡಿರೋದ್ರಿಂದ ಪ್ರಾಡಕ್ಟ್ ತುಂಬ ವರ್ಕು ಚೆನ್ನಾಗಿದೆ, ಸ್ಟ್ರೆಂತ್ ತುಂಬ ಚೆನ್ನಾಗಿದೆ. ಮೇಡಮ್ ಈಗ ನೀವು ಬರೀ ಮೆಟೀರಿಯಲ್ ಮಾತ್ರ ಕೊಡೋಂಥದ್ದು ಅಥವಾ ಕೆಂಗೇರಿಯಲ್ಲಿ ಯಾರೋ ಒಂದು ಕಾಲ್ ಮಾಡಿ ನನ್ನ ಪ್ಲಾಸ್ಟಿಂಗ್ ಇದೆ ಅಂದರೆ ಮಾಡಿಕೊಡಿ ಅಂದರೆ ಮಾಡಿಸ್ಕೊಡ್ತೀರಾ ನೀವು, ಹೇಗೆ ಮೇಡಮ್? ಮಾಡಿಸ್ಕೊಡ್ತೀವಿ ಸರ್. ಲೇಬರ್ ಎಲ್ಲ ಇದ್ದಾರೆ, ಫುಲ್ ವರ್ಕ್ ಮಾಡ್ಕೊಡ್ಬೇಕಂದ್ರೆ ಪ್ಲಾಸ್ಟಿಂಗ್ ವರ್ಕ್ ಎಲ್ಲ ಫುಲ್ ಮಾಡ್ಕೊಡ್ತೀವಿ. ಓಕೆ, ಇದನ್ನ ಮನೆ ಒಳಗಡೆ ಮಾತ್ರ ಮಾಡ್ಬೋದು ಅಥವಾ ಹೊರಗಡೆನೂ ಮಾಡ್ಬೋದು ಪ್ಲಾಸ್ಟಿಂಗ್? ಹೊರಗಡೆನೂ ಮಾಡ್ಬೋದು ಸರ್. ಓಕೆ, ಇಡೀ ಮನೆ ಎಲ್ಲ ಕಡೆ ಕೂಡ ಹೌದೌದು ಮಾಡ್ಬೋದು. ಮೇಡಮ್ ಇದರಲ್ಲಿ ಬರೀ ಲೇಬರ್ ಮತ್ತೆ ಕ್ಯೂರಿಂಗ್ ಮಾತ್ರ ಉಳಿತಾಯ ಆಗುತ್ತೆ, ಬೇರೆ ಏನಾದ್ರು ಬೆನಿಫಿಟ್ ಇದೆಯಾ ಮೇಡಮ್? ಇಲ್ಲ, ಟೈಮ್ ಸೇವಿಂಗ್ ಅಂದರೆ ಇವಾಗ 30 ಡೇಸಲ್ಲಿ ವರ್ಕ್ ಫಿನಿಶ್ ಆಗೋದು, 20 ಡೇಸಲ್ಲಿ ವರ್ಕ್ ಫಿನಿಶ್ ಆಗುತ್ತೆ, ಮತ್ತು ಕ್ರ್ಯಾಕ್ ಎಲ್ಲ ಆಗೋದಿಲ್ಲ. ಮೇಡಮ್ ಈಗ ಒಂದು ಚೀಲದಲ್ಲಿ ಎಷ್ಟು ಪ್ಲಾಸ್ಟಿಂಗ್ನ ಮಾಡ್ಬೋದು ಮೇಡಮ್? ಒಂದು ಬ್ಯಾಗಲ್ಲಿ 20 ಸ್ಕ್ವೇರ್ ಫೀಟ್ ಮಾಡ್ಬೋದು 12 mm ಮಾಡಿದ್ರೆ. ಆಮೇಲೆ ನಮ್ಮದು 1 year ಸ್ಟೋರ್ ಮಾಡ್ಕೋಬೋದು, ಯಾವುದೇ ರೀತಿ ಏನು ಹಾಳಾಗೋದಿಲ್ಲ ಮೆಟೀರಿಯಲ್, ತುಂಬ ಸ್ಟ್ರಾಂಗ್ ಆಗಿ ಚೆನ್ನಾಗಿರುತ್ತೆ ಸರ್. ಈಗ ನಿಮ್ಮ ಬೈಕ್ ರೇಟ್ ಜೊತೆಗೆ ಬೇರೆ ಬೇರೆ ಪ್ರಾಡಕ್ಟ್ ಇದೆ ಅಂತ ಹೇಳಿದ್ರಿ, ಟೈಲ್ ಅಡೆಸಿವ್ ಕೂಡ ಇದೆ ಅಂತ ಹೇಳಿದ್ರಿ, ಅದಕ್ಕೂ ಬೇರೆ ಕಂಪ್ನಿಗಳಿಗೆ ಹೋಲಿಸ್ಕೊಂಡ್ರೆ ನಿಮ್ದು ಏನು ಡಿಫ್ರೆನ್ಸ್ ಇದೆ? ಬೇರೆ ಕಂಪ್ನಿ ಅಡೆಸಿವ್ಗೂ ನಮ್ಮ ಕಂಪ್ನಿ ಅಡೆಸಿವ್ಗೂ ನಮ್ಮ ಕಂಪ್ನಿ ಅಡೆಸಿವ್ ಮೆಟೀರಿಯಲಲ್ಲಿ ನಾವು ಸಿಲಿಕಾ ಸ್ಯಾಂಡೇ ಆ್ಯಡ್ ಮಾಡಿದ್ದೀವಿ. ಸೊ ಸಿಲಿಕಾ ಸ್ಯಾಂಡ್ ಆ್ಯಡ್ ಆಗಿರೋದ್ರಿಂದ ನಾವು ಒಂದ್ಸರಿ ಟೈಲ್ ಫಿಕ್ಸ್ ಮಾಡಿದ್ರೆ ಅದು ಬ್ರೋಕ್ ಆಗೋದಾಗಲಿ ಅಥವಾ ಸೌಂಡ್ ಆಗೋದಾಗಲಿ ಯಾವುದೂ ಆಗೋದಿಲ್ಲ. ತುಂಬ ಡ್ಯೂರಬಿಲಿಟಿ ಇದೆ, ತುಂಬ ಸ್ಟ್ರಾಂಗ್ ಇದೆ ಸರ್ ಅದು. ಹಾಗಾದ್ರೆ ಈಗ ಟೈಲ್ಸ್ ಅಡೆಸಿವ್ಗೂ ಕೂಡ ಇದನ್ನ ಯೂಸ್ ಮಾಡ್ಕೋಬಹುದು. ನಮ್ಮ ಹತ್ರ 5 ವೆರೈಟೀಸ್ ಪ್ರಾಡಕ್ಟ್ಸ್ ಇದೆ ಅಡೆಸಿವ್ ಅಲ್ಲಿ, ಅದು ಸಿಗುತ್ತೆ ಸರ್, ಆ್ಯಡ್ ಮಾಡ್ಬೋದು. ಫ್ರೆಂಡ್ಸ್, ನಮ್ಮದು ಈಗ ಆಲ್ ಓವರ್ ಕರ್ನಾಟಕ ಬೈಕ್ ರೇಟ್ ಬ್ಯಾಗ್ನ ಸೇಲ್ ಮಾಡ್ತಾ ಇರುವಂಥ ಸರ್ ಇದ್ದಾರೆ ಅಂತ ಹೇಳೋದು. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ಮೊದಲನಾಗಿ ನಾವು ಎಲ್ಲಿ ಬಂದಿದ್ದೀವಿ ಈಗ? ಸರ್ ನಾವೀಗ ಕೆಂಗೇರಿಯಲ್ಲಿ ಈಗ ಮೇಡಮ್ ಅವರು ಡೀಲರ್ಶಿಪ್ ತಗೊಂಡಿದ್ದಾರೆ. ನಿನ್ನೆ ಬ್ಯಾಗು ಬಂದಿದೆ. ಆದ ಕಾರಣ ಈ ಕಡೆ ಕೆಂಗೇರಿ ಕಡೆ ಅಂತ ಜನಗಳಿಗೆ, ಯಾಕಂದರೆ ನಮ್ಮದು ಬೆಂಗಳೂರಲ್ಲಿ ಎಲ್ಲ ಕಡೆನೂ ಸಪ್ಲೈ ಕೊಡ್ತಾ ಇದ್ದೀವಿ, ಎಲ್ಲ ಏರಿಯಾದಲ್ಲೂ ಡೀಲರ್ಗಳಿದ್ದಾರೆ. ನಮಗೆ ನಮ್ಮದು ಕನಕಪುರ ರೋಡಲ್ಲಿ ನಮ್ಮದು ಆಫೀಸು ಗೋಡನ್ ಅಲ್ಲಿದೆ. ಏನಾಗುತ್ತೆ ಅಂತಂದರೆ ಈಗ ಕೆಂಗೇರಿ ಕಡೆ ಜನಗಳಿಗೆ ಫಸ್ಟ್ ಟೈಮ್ ಈ ಮೆಟೀರಿಯಲ್ ಯೂಸ್ ಮಾಡಬೇಕಂತ ಆಸೆ ಇರುತ್ತೆ. ಅಲ್ಲಿಂದ ಇಲ್ಲಿಗೆ ತರೋಕ್ಕೆ ಟ್ರಾನ್ಸ್ಪೋರ್ಟು, ಪುನಃ 1 ಚೀಲ 2 ಚೀಲ ಅಂದರೂ ಟ್ರಾನ್ಸ್ಪೋರ್ಟ್, ಫಸ್ಟ್ 1 ಚೀಲ ನೋಡ್ತೀನಿ, ಸ್ಯಾಂಪಲ್ ನೋಡ್ತೀನಿ, ಆಮೇಲೆ ಚೆನ್ನಾಗಿದೆ ಅಂತ ಅನಿಸಿದರೆ ಫುಲ್ ಬಿಲ್ಡಿಂಗ್ ಮಾಡ್ತೀನಿ ಅನ್ನೋರು ಇರ್ತಾರೆ. ಅವ್ರಿಗೆ ಒಂದು ಬ್ಯಾಗ್ ತೊಗೊಬರೋಕ್ಕೆ, ಬ್ಯಾಗು ನಮ್ಮದು ಏನು ಸೇಲ್ ಮಾಡ್ತೀವಿ ಅಷ್ಟೇ ಕಾಸ್ಟು ಟ್ರಾನ್ಸ್ಪೋರ್ಟ್ ಆಗ್ತದೆ. ಅವಾಗ ಏನಾಗುತ್ತೆ, ಜನಗಳಿಗೆ ನಮಗೆ ಹತ್ರ ಎಲ್ಲಿದೆ ಅಂತ ನೋಡ್ಕೊಂಡು ನಾವು ಈ ಕೆಂಗೇರಿ ಏರಿಯಾ ಅಂತ ಡೀಲರ್ ಮೇಡಮ್ ಅವರು ಇದ್ದಾರೆ, ಇಲ್ಲಿನೂ ಬ್ಯಾಗ್ ಸಿಗುತ್ತೆ. ಒಂದು ಬ್ಯಾಗ್ ಇಲ್ಲಿ ಅವರ ಗಾಡಿಯಲ್ಲಿ 1 ಚೀಲ 2 ಚೀಲ ಬಂದು ತೊಗೊಂಡು ಹೋಗಿ ಅವರು ಸ್ಯಾಂಪಲ್ ನೋಡಿಕೊಂಡು ನೆಕ್ಸ್ಟ್ ಬಿಸ್ನೆಸ್ ಇದು ಫುಲ್ ಕಂಟಿನ್ಯೂಸ್ ಬಿಲ್ಡಿಂಗ್ ಫುಲ್ ಬೇಕಾದ್ರೆ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಚೆನ್ನಾಗಿದೆ ಪ್ರಾಡಕ್ಟ್ ಅಂತ ಎಲ್ಲ ಕಡೆನೂ ರಿಸಲ್ಟು ಬರ್ತಾ ಇದೆ. ಎಲ್ಲ ಏರಿಯಾದಲ್ಲೂ ನಮ್ಮ ಮೆಟೀರಿಯಲ್ ಇನ್ನೂ ಅವೈಲೇಬಲ್ ಇದೆ. ಈಗ ನೆಲಮಂಗಲದ ಕಡೆ ಇದೆ, ದೊಡ್ಡಬಳ್ಳಾಪುರ ಕಡೆ ಇದೆ, ದೇವನಹಳ್ಳಿ ಕಡೆ ಇದೆ, ಈ ಕಡೆ ಹೊಸಕೋಟೆ ಕಡೆ ಇದೆ, ಬನ್ನೀರ್ಘಟ್ಟ ರೋಡ್ ಇದೆ, ಈ ಕಡೆ ಹೋದರೆ ಮಾಗಡಿ ರೋಡಲ್ಲಿ ಇದೆ, ಮಾಗಡಿಯಲ್ಲಿ ಇದೆ, ರಾಮನಗರ ಇದೆ. ಆಲ್ಮೋಸ್ಟ್ ಎಲ್ಲ ಏರಿಯಾದಲ್ಲಿ ನಾವು ಕವರ್ ಆಗಿದೆ ಈಗ. ಆಲ್ಮೋಸ್ಟ್ ಆಲ್ ಓವರ್ ಕರ್ನಾಟಕ ಎಲ್ಲ ಕಡೆ ಇದೆ. ಬೆಂಗಳೂರು ನಾನು ಪರ್ಟಿಕ್ಯುಲರ್ ಆಗಿ ಇದರಲ್ಲಿ ಹೇಳ್ತಾ ಇರೋದು ಬೆಂಗಳೂರು, ಕರ್ನಾಟಕ ಎಲ್ಲ ತಾಲೂಕು ಲೆವೆಲಲ್ಲೂ ಇದೆ. ಇನ್ನು ಕೆಲವೊಂದು ತಾಲೂಕುಗಳು ಬಾಕಿ ಇದೆ, ಅದನ್ನು ನಾವು ವೆರಿ ಶಾರ್ಟ್ಲಿ ಅಂದರೆ ಎಲ್ಲ ಆಲ್ಮೋಸ್ಟ್ ಎಂಕ್ವೈರಿ ಬರ್ತಾನೆ ಇದೆ. ಅದನ್ನು ಏನು ಒಂದು 2-3 ತಿಂಗಳ ಒಳಗಡೆ ನಮ್ಮದು ಎಲ್ಲ ಕರ್ನಾಟಕದ ಎಲ್ಲ ತಾಲೂಕಲ್ಲೂ ನಮ್ಮ ಮೆಟೀರಿಯಲ್ ಸಿಗುತ್ತೆ. ಓಕೆ, ಇದು ಡೆಮೋ ಕೂಡ ಮಾಡಿ ತೋರಿಸ್ತೀರಾ ಕಸ್ಟಮರ್? ಖಂಡಿತ. ಡೆಮೋ ಅಂತಂದರೆ ಇದು ಸಿಂಪಲ್ ಪ್ರಾಡಕ್ಟ್ ಇದೆ. ಏನಂತಂದರೆ ನೋಡಿ, ಮೈನಾಗಿ ಎಕ್ಸ್ಪ್ಲೈನ್ ಆಲ್ರೆಡಿ ಆಗಿದೆ. ಇದರಲ್ಲಿ ಸಿಲಿಕಾ ಸ್ಯಾಂಡು, ಸಿಮೆಂಟು, ಪಾಲಿಮರ್ ಇರುವಂಥದ್ದು. ಹೊರಗಡೆ ಏನು ನಾವು ಪ್ಲಾಸ್ಟಿಂಗ್ ಮಾಡ್ತಾ ಇದ್ದೀವಿ ಅದನ್ನೇ ರೆಡಿ ಮಿಕ್ಸಲ್ಲಿ ಕೊಡ್ತಾ ಇರೋದು. ಅಲ್ಲಿ ಮ್ಯಾನ್ಯಲ್ ಮಾಡ್ತಾ ಇದ್ದಾರೆ, ಇದು ಮಿಷಿನ್ ಮಿಕ್ಸಿಂಗ್ ಆಗಿದೆ. ಅಲ್ಲಿ ಸ್ಯಾಂಡ್ ಮರಳು ಇರುತ್ತೆ, ಅದ್ರ ಬದಲು ಸಿಲಿಕಾ ಮರಳಿದೆ. ಅಲ್ಲಿ ಸಿಮೆಂಟ್ ಯೂಸ್ ಮಾಡ್ತಾ ಇದ್ದಾರೆ, ನಾವು ಸಿಮೆಂಟ್ ಯೂಸ್ ಮಾಡ್ತಾ ಇದ್ದೀವಿ. ಅಲ್ಲಿ ಪಾಲಿಮರ್ ಯೂಸ್ ಮಾಡಿಲ್ಲ, ನಾವು ಪಾಲಿಮರ್ ಯೂಸ್ ಮಾಡಿದ್ದೀವಿ. ಏನಕ್ಕೆ ಅಂದರೆ ರೆಡಿ ಮಿಕ್ಸ್ ಅಂತ ಬಂದಾಗ ನಮಗೆ ಮೈನಾಗಿ ಬೆನಿಫಿಟ್ಟು ಟೈಮ್ ಸೇವ್ ಆಗಬೇಕು. ಒಂದು ಈಗ ಎಲ್ಲ ಕಡೆನೂ ಪ್ರಾಬ್ಲಮ್ ಇರೋದು ಲೇಬರ್ ಪ್ರಾಬ್ಲಮು, ವಾಟರ್ ಪ್ರಾಬ್ಲಮ್, ಇದು ಎಲ್ಲ ಕಡೆ ಇದೆ. ಬಿಲ್ಡಿಂಗ್ ಕಟ್ಟಬೇಕಂತ ಆಸೆ ಇದ್ರೂ ಅಲ್ಲಿ ಬೋರಲ್ಲಿ ನೀರು ಸಿಕ್ಕಿರಲ್ಲ. ಈಗ ಮಳೆಗಾಲ ಮುಗಿತೀನಿ, ಬೇಸಿಗೆಯಲ್ಲಿ ಬಿಲ್ಡಿಂಗ್ ಪ್ಲಾಸ್ಟಿಂಗ್ ಮಾಡೋಕ್ಕೆ ನೀರು ಬೇಕಾಗುತ್ತೆ. ಟ್ಯಾಂಕರಲ್ಲಿ ಓಡಿಸ್ಕೊಂಡು ಬಿಲ್ಡಿಂಗ್ ಕಟ್ಟೋರು ಇದ್ದಾರೆ. ಬೆಂಗಳೂರಲ್ಲಿ ಲಾಸ್ಟ್ ಇಯರ್ ಅದರ ಹಿಂದಿನ ಇಯರ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ನೇ ಸ್ಟಾಪ್ ಮಾಡಿಸಿದ್ದಾರೆ ಬೇಸಿಗೆ ಟೈಮಲ್ಲಿ. ಈ ನಮ್ಮ ಪ್ರಾಡಕ್ಟಿಗೆ ನೋಡಿ ಜಸ್ಟ್ 20%, ಮಾಮೂಲಿ 100% ಅಂತ ಹೇಳಿ ನಾವು 20% ಸಿಮೆಂಟ್ ನೀರು ಸಾಕಾಗುತ್ತೆ. ಕ್ಯೂರಿಂಗ್ ಜಸ್ಟ್ 2 to 3 days ಅಷ್ಟೇ, 2 ರಿಂದ 3 ದಿವಸ ಅಷ್ಟೇ ಕ್ಯೂರಿಂಗ್ ಇರೋದು. ಹೌದು. ನಾರ್ಮಲ್ ಆಗಿ 12 ದಿವಸ ಅಂತೂ ಕ್ಯೂರಿಂಗ್ ಮಾಡಲೇಬೇಕಾಗುತ್ತೆ ನಾರ್ಮಲ್ ನೀವು ಪ್ಲಾಸ್ಟಿಂಗ್ ಮಾಡಿದಲ್ಲಿ. ಇದರಲ್ಲಿ ಲೆಸ್ ವಾಟರ್ ಅಂತ ಹೇಳ್ತೀವಿ. ಮೈನಾಗಿ ನೀರೊಂದು ಸೇವ್ ಮಾಡೋದ್ರಿಂದ ನಾವು ಸಮಾಜಕ್ಕೂ ಏನೋ ಒಂದು ಇದರಿಂದ ಬೆನಿಫಿಟ್ ಹೇಳಬೇಕು. ನೀರು ಎಲ್ರಿಗೂ, ಪ್ರಾಣಿ ಪಕ್ಷಿಯಿಂದ ಹಿಡಿದು ಎಲ್ರಿಗೂ ಬೇಕಾಗೋದೇ ನೀರು. ಅಂಥದ್ರಲ್ಲಿ ನಮ್ಮ ಮೆಟೀರಿಯಲಲ್ಲಿ ಪ್ಲಾಸ್ಟಿಂಗ್ ಮಾಡಿದ್ರೆ ನೀವು ಪರಿಸರಕ್ಕೂ ಏನೋ ಒಂದು ಬೆನಿಫಿಟ್ ಕೊಟ್ಟಂಗೆ. ಆ ರೀತಿಯೂ ಒಂದು ಮೈಂಡ್ ಸೆಟ್ ಇಟ್ಕೊಂಡು ಮಾಡೋರು ತುಂಬ ಜನ ಇದ್ದಾರೆ ನಮ್ಮಲ್ಲಿ. ಓಕೆ, ಈಗ ಸ್ಯಾಂಡ್ ಸಿಮೆಂಟ್ಗೆ ಹೋಲಿಸ್ಕೊಂಡ್ರೆ ಕಾಸ್ಟ್ ವೈಸ್ ಏನಾದ್ರು ಉಳಿತಾಯ? ಕಾಸ್ಟ್ ವೈಸಲ್ಲಿ 100%. ಈಗ ಸ್ಯಾಂಡ್ ರೇಟು ಜಾಸ್ತಿ ಆಗ್ತಾನೇ ಇದೆ. ನಮ್ಮದ್ರಲ್ಲಿ ಮೈನಾಗಿ ಸ್ಯಾಂಡಲ್ಲಿ ಈಗ ಒಂದು ಚದರಕ್ಕೆ 10 ಮೂಟೆ ಸ್ಯಾಂಡ್ ಬೇಕಾಗುತ್ತೆ ಅಂತ ಇಟ್ಕೊಳ್ಳಿ. ನಮ್ಮ 40 kg ಮೂಟೆ ನಮ್ಮದು 5 ಚೀಲದಲ್ಲೇ ಕವರ್ ಆಗುತ್ತೆ. ಯಾಕಂದರೆ ಥಿಕ್ನೆಸ್ ಕಡಿಮೆಯಲ್ಲಿ ಮಾಡೋಕ್ಕಾಗತ್ತೆ. ಸ್ಯಾಂಡಲ್ಲಿ ಥಿಕ್ನೆಸ್ಸಲ್ಲಿ ಕಡಿಮೆ ಮಾಡೋಕ್ಕೆ ಕಷ್ಟ. ಅದರ ಜೊತೆಯಲ್ಲಿ ಅಲ್ಲಿ ನೀವು ಮಾಡುವಂಥ ಮೆಥಡೇ ಬೇರೆ. ನಮ್ಮದು ಹಿಂದಿನ ಕಾಲದಲ್ಲಿ ಮರಳಲ್ಲಿ ಪ್ಲಾಸ್ಟಿಂಗ್ ಮಾಡುವಂಥ ಮೆಥಡಲ್ಲಿ ಮಾಡುತ್ತಾ ಇರೋದು. ಯಾಕಂದರೆ ನಿಮಗೆ ಕ್ವಾಲಿಟಿ ವೈಸ್ ಹೆಂಗೆ ಬರಬೇಕು ಅಂದರೆ ಪೇಸ್ಟ್ ಟೈಪ್ ಮಾಡಿನೇ ಪ್ಲಾಸ್ಟಿಂಗ್ ಅಂತ ಹೆಸರು ಬಂದಿದೆ. ಪೇಸ್ಟಿಂಗ್ ಮಾಡಬೇಕು. ನಾರ್ಮಲ್ ಸ್ಯಾಂಡಲ್ಲಿ ಎಲ್ಲ ಮಾಡೋರು ಪುಡಿ ಹೊಡ್ಕೊಂಡು ಮಾಡ್ತಾರೆ, ಅದು ಪ್ಲಾಸ್ಟಿಂಗ್ ವಿಧಾನನೇ ಅಲ್ಲ. ಆ್ಯಕ್ಚುಲಿ ನಮ್ಮ ಪ್ರಾಡಕ್ಟನ್ನು
ಯೂಸ್ ಮಾಡಿದವರು ಎಲ್ಲರೂ ಹೇಳೋದು ಇಷ್ಟೇ, ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಕಾಸ್ಟ್ ವೈಸು ಕೆಲವೊಂದು ಏರಿಯಾ ಕಂಪೇರ್ ಮಾಡಿದಾಗ ಅವ್ರಿಗೆ ಅಲ್ಲಿ ರಾ ಮೆಟೀರಿಯಲ್ ಹೆಂಗೆ ಸಿಗುತ್ತೆ ನಮ್ಗೆ ಗೊತ್ತಿರಲ್ಲ. ಅಲ್ಲಿ ಕೆಲವೊಂದು ಡಿಸ್ಟಿಕ್ ಹೋದಾಗ ಅಲ್ಲಿ ರಾ ಮೆಟೀರಿಯಲ್ ಕಡಿಮೆ ಅಂತ ಇರ್ಬೋದು. ಬಟ್ ನಮಗೆ ಏನೇ ಹೇಳಿದ್ರು ಮನೆ ಫಿನಿಶಿಂಗ್ ಬರುವಷ್ಟರಲ್ಲಿ ಕ್ವಾಲಿಟಿ ನೋಡ್ತಾರೆ. ನಾವು ಲೈಫಲ್ಲಿ ಒನ್ ಟೈಮ್ ಮನೆ ಕಟ್ಸ್ತಾ ಇರ್ತೀವಿ, ಪ್ಲಾಸ್ಟಿಂಗಲ್ಲಿ ಕ್ರ್ಯಾಕ್ ಬರಬಾರ್ದು, ಕ್ವಾಲಿಟಿ ಚೆನ್ನಾಗಿರ್ಬೇಕಂತಲೇ ಎಲ್ಲರೂ ಇಷ್ಟಪಟ್ಕೊಂಡು ಮಾಡ್ತಾರೆ. ಎಕ್ಸಾಂಪಲ್ ಹೇಳಬೇಕು ಅಂದರೆ ಟೈಲ್ಸ್ ಹಾಕು, ಟೈಲ್ಸಿಗೆ ನಿಮಗೆ ಪರ್ ಸ್ಕ್ವೇರ್ ಫೀಟ್ 30 ರೂಪಾಯಿ ಇದೆ, 40 ಇದೆ, ಗ್ರಾನೈಟ್ಗೆ ಹೋದ್ರೆ 300 ಇದೆ. ಡಿಪೆಂಡ್ ಕ್ವಾಲಿಟಿ, ನ್ಯಾಚುರಲ್ ಹೆಂಗಿದೆ ನಮ್ಮದು ಪ್ರಾಡಕ್ಟ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಓಕೆ, ಈಗ ಕಟ್ಸ್ತಾ ಇರೋಂಥ ಓನರ್ಗೂ ಬೆನಿಫಿಟ್, ಮೇಸ್ತ್ರಿಗೂ ಬೆನಿಫಿಟ್ ಇದೆ. ಹೌದು. ಈಗ ಮೇಸ್ತ್ರಿಗಳಿಗೆ ಯಾವ ಥರ ಅಂತಂದರೆ ಒಂದು ದಿವಸಕ್ಕೆ ಅವರು 150 ಸ್ಕ್ವೇರ್ ಫೀಟ್ ಮಾಡ್ಬೋದು. ಒಬ್ಬ ಹೆಲ್ಪರ್, ಒಬ್ಬ ಗಾರೆಯವನು, ಅವರು ಮಿಕ್ಸಿಂಗ್ ಟೈಮಲ್ಲಿ ಹೋಗಿರುತ್ತೆ ನಾರ್ಮಲ್ ಪ್ಲಾಸ್ಟಿಂಗ್ ಆದರೆ. ನಮ್ಮದರಲ್ಲಿ ಆದರೆ 250 ಸ್ಕ್ವೇರ್ ಫೀಟ್ ಮಾಡೋಕ್ಕಾಗತ್ತೆ. ಅಂದರೆ ಅವ್ರಿಗೆ ಮಿಕ್ಸಿಂಗ್ ಟೈಮು ಸೇವ್ ಆಗುತ್ತೆ ಒಂದು. ಆಮೇಲೆ ಎಷ್ಟೋ ಕಡೆ ಮಿಕ್ಸಿಂಗ್ ಮಾಡಿ ಅವರು ಹೊಡೆದಿರ್ತಾರೆ ಯಾವುದು M-ಸ್ಯಾಂಡಲ್ಲಿ ಅಂತ, ಅದು ಕೆಳಗಡೆ ಬೀಳುತ್ತೆ, ಪುನಃ ಹೊಡಿಬೇಕಾಗತ್ತೆ, ಅದೆಲ್ಲ ತಪ್ಪತ್ತೆ. ಆಮೇಲೆ ಫಿನಿಶಿಂಗು ಬೇಗ ಬಂದ್ಬಿಡುತ್ತೆ. ಅವ್ರಿಗೆ ಲೇಬರ್ ಉಳಿತಾಯ, ಖಂಡಿತ ಲೇಬರ್ ಉಳಿತಾಯ ಆಗುತ್ತೆ, ಶ್ರಮ ಉಳಿತಾಯ ಆಗುತ್ತೆ. ಎಲ್ಲ ನೋಡಿ, ಎಲ್ಲದಕ್ಕಿಂತ ನಾವು ಬೆಂಗಳೂರಲ್ಲಿ ನಾವು ಹೈಯೆಸ್ಟ್ ನಮಗೆ ಕಾಲ್ ಬರ್ಸ್ತಾ ಇರೋದು, ಎಷ್ಟೋ ಕಡೆ ಬಿಲ್ಡಿಂಗ್ ಕಟ್ಬಿಟ್ಟಿದ್ದಾರೆ ಪ್ಲಾಸ್ಟಿಂಗ್ ಮಾಡೋಕ್ಕೆ, ಅವರಿಗೆ ರಾ ಮೆಟೀರಿಯಲ್ ಹಾಕಿ ಚಿಕ್ಕ ರೋಡ್ ಇರುತ್ತೆ, ಆಗಲ್ಲ. M-ಸ್ಯಾಂಡ್ ಸುರಿದ್ರೆ ರೋಡೇ ಬ್ಲಾಕ್ ಆಗುತ್ತೆ. ನಮ್ಮದು ಅವ್ರ ಹತ್ರ ಎಷ್ಟು ಸ್ಕ್ವೇರ್ ಫೀಟ್ ಅಂತ ಹೇಳ್ತಾರೆ ಅಷ್ಟು ಚೀಲ ಆಟೋದಲ್ಲಿ ತೊಗೊಂಡೋಗ್ತಾರೆ, 20 ಚೀಲ 10 ಚೀಲ ತೊಗೊಂಡೋಗ್ತಾರೆ, ಕೆಲಸ ಮಾಡ್ತಾರೆ. ಅಂದರೆ ಆ ಥರ ತುಂಬ ಈಸಿ ಇದು, ವೇಸ್ಟೇಜೇ ಬರಲ್ಲ. ಇದು ಕೆಳಗಡೆ ಬಿದ್ದು ಪುನಃ ಪ್ಲಾಸ್ಟಿಂಗ್ ಮಾಡಿ, ಅಂದರೆ ಪ್ಲಾಸ್ಟಿಂಗ್ ಮಾಡೋ ಟೈಮಲ್ಲಿ ಕೆಳಗಡೆ ಉದುರಿದ್ರೆ ಸ್ವಲ್ಪ ಬಿದ್ದಿರುತ್ತಲ್ಲ, ಅದನ್ನೆಲ್ಲ ತೆಗೆದು ಪುನಃ ಪ್ಲಾಸ್ಟಿಂಗ್ ಮಾಡೋಕ್ಕೂ ಆಗುತ್ತೆ, ವೇಸ್ಟೇಜ್ ಇಲ್ಲ. ಆಮೇಲೆ ನಿಮಗೆ ಈ ಮೆಟೀರಿಯಲನ್ನು ಎಷ್ಟು ಅಂದರೆ ಈಗ ಎಷ್ಟು ಬೇಕು ಅಷ್ಟೇ ನೀವು ತೊಗೊಂಡೋಗಿರ್ತೀರ. ರೋಡಲ್ಲಿ ಸುರಿದು ವೇಸ್ಟ್ ಆಗುವಂಥದ್ದು, M-ಸ್ಯಾಂಡ್ ಎಲ್ಲ ಕಾಣ್ತೀರಾ, ರೋಡಲ್ಲಿ ಸುರಿದು ವೇಸ್ಟ್ ಆಗ್ತಾ ಇರುತ್ತೆ. ಕಾಸ್ಟ್ ವೈಸ್ ವೇಸ್ಟ್ ಆಯ್ತಲ್ಲ, ಹೌದು, ಅರ್ಧ ಹೋಗಿರುತ್ತೆ, ಅದೆಲ್ಲ ಸೇವ್ ಆಗುತ್ತೆ. ಸರ್, ಈಗ ಡೀಲರ್ಶಿಪ್ ತಗೊಂಡಿರೋರಿಗೆ ಯಾವ ರೀತಿ ಅಂತ ಸಪೋರ್ಟ್ನ ಮಾಡ್ತೀರಾ? ಈಗ ನಾವು ನೋಡಿ, ಕಂಪನಿ ಕಡೆಯಿಂದ ನಮ್ಮ ಶ್ರೀನಿವಾಸ್ ಸರ್ ಅಂತ ಇದ್ದಾರೆ, ಇವರು ಬಿಲ್ಡಿಂಗ್ ಲೈನಲ್ಲಿ ಎಕ್ಸ್ಪೀರಿಯನ್ಸ್ ಇರೋರು, ಜಿಪ್ಸಮ್ ವರ್ಕು ಮಾಡ್ತಾ ಇದ್ದಾರೆ. ಜೊತೆಯಲ್ಲಿ ನಮ್ಮ ಕಂಪನಿಯಿಂದ ಈಗ ನೋಡಿ, ಇವತ್ತು ಕಾಲ್ಸ್ ಬರುತ್ತೆ, ನಿಮ್ಮ ವಿಡಿಯೋ ನೋಡಿದ ಕೂಡ ಕಾಲ್ಸ್ ಬರುತ್ತೆ. ಎಕ್ಸಾಂಪಲು ಒಂದು ಏರಿಯಾ ಬಂತು, ಆ ಏರಿಯಾದಲ್ಲಿ ಹೋಗಿ ಅವ್ರಿಗೆ ಫೋನಲ್ಲಿ ಅವ್ರ ಅಮ್ಮ ಆಫೀಸ್ಗೆ ಬರೋಕ್ಕಾಗಲ್ಲ, ಇವರಿಗೆ ಲೊಕೇಶನ್ ಕಳಿಸ್ಕೊಟ್ರೆ ಇವರು ಇಮಿಡಿಯೇಟಾಗಿ ಸೈಟಿಗೆ ಹೋಗಿ ಅಲ್ಲಿ ಮಾಹಿತಿ ಅವರಿಗೆಲ್ಲ ಕೊಟ್ಟು, ಸ್ಯಾಂಪಲ್ ಬೇಕಾ, ಅವರು ಸ್ಯಾಂಪಲ್ ನಮ್ದು ಎಲ್ಲಿನೂ ಫ್ರೀಯಾಗಿ ಕೊಡಲ್ಲ, ನಾವು ಏನು ಕಾಸ್ಟ್ ಇದೆ ಅದನ್ನು ಹೇಳ್ತೀವಿ, ಅದನ್ನು ಕೊಟ್ಟರೆ ಅವರಿಗೆ ಬ್ಯಾಗು ತೊಗೊಂಡೋಗಿ ಅವರಿಗೆ ಅಲ್ಲಿ ನಾವೇ ಲೇಬರ್ ಕರ್ಕೊಂಡೋಗಿ ಮಾಡಿಸಲ್ಲ, ಅಲ್ಲಿ ಅವ್ರ ಕೈಯ ಲೇಬರಲ್ಲೇ ಮಾಡಿಸ್ತೀವಿ. ಯಾಕಂದರೆ ಇದು ಪರ್ಟಿಕ್ಯುಲರ್ ಲೇಬರ್ ಇದಕ್ಕೆ ಬೇಕು ಅಂತ ಮೈಂಡ್ ಸೆಟ್ ಬರುತ್ತೆ. ಇದು ಏನಿಲ್ಲ, ನಾರ್ಮಲ್ ಗಾರೆ ಮೇಸ್ತ್ರಿ ಅವರು ಮಾಡೋಂಥ ಅವರಿಗೆ ಆ ಟೆಕ್ನಿಕ್ ಹೇಳ್ಕೊಡ್ತೀವಿ. ನೀರು ಎಷ್ಟು ಆ್ಯಡ್ ಮಾಡೋದು, ಪ್ಲಾಸ್ಟಿಂಗ್ ಹೆಂಗೆ ಮಾಡೋದು, ಫಿನಿಶಿಂಗ್ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀವಿ. ಅದು ಇವರಿಗೆ ಟ್ರೈನಿಂಗ್ ಆಗಿದೆ, ಇವ್ರು ಹೋಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಓಕೆ ಆಯಿತು ಅಂತಂದರೆ ಅವರು ಅಮೌಂಟು ಅಕೌಂಟಿಗೆ ಪೇ ಮಾಡಿದ ಕೂಡಲೇ ನಾವು ಮೆಟೀರಿಯಲ್ 3 ಡೇಸಲ್ಲಿ ಕಳಿಸ್ಕೊಡ್ತೀವಿ. ಅದೇ ನಮ್ಮ ನಿಯರ್ ಡೀಲರ್ಗಳಿದ್ದ ಜಾಗದಲ್ಲಿದ್ದರೆ ಅವ್ರು ಪೇ ಮಾಡಿ ಆವಾಗಲೇ ತೊಗೊಂಡು ಹೋಗ್ತಾರೆ. ನಾವು ಏನಿದ್ರೂ ಒಂದು ಲೋಡ್ ಬುಕ್ ಮಾಡಿದ್ರೆ ಡೈರೆಕ್ಟಾಗಿ ಸೈಟಿಗೆ ಕಳಿಸ್ಕೊಡ್ತೀವಿ ಕಂಪನಿಯಿಂದನೇ, ಯಾವ ಡೀಲರ್ ಥ್ರೂ ಬಿಲ್ಲಾಗಿ ಕಳಿಸ್ಕೊಡ್ತೀವಿ. ಅಥವಾ 1-2 ಬ್ಯಾಗು ಅಂತಂದರೆ 10 ಬ್ಯಾಗು 20 ಬ್ಯಾಗು 50 ಬ್ಯಾಗು ಅಂತಂದರೆ ನಮ್ಮನ್ನು ಆ ಏರಿಯಾದಲ್ಲಿ ಸ್ಟಾಕ್ ಇರುತ್ತೆ, ಅಲ್ಲಿಂದ ಕಲೆಕ್ಟ್ ಮಾಡ್ಕೋಬೋದು, ಅಲ್ಲಿಂದ ಟ್ರಾನ್ಸ್ಪೋರ್ಟ್ ಎಕ್ಸ್ಟ್ರಾ ಆಗುತ್ತೆ. ನಿಮಗೆ ಎಲ್ಲರೂ ಕೂಡ ಸಿಮೆಂಟು, M-ಸ್ಯಾಂಡು, ಮರಳೆಲ್ಲ ಯೂಸ್ ಮಾಡ್ಕೊಂಡು ಪ್ಲಾಸ್ಟಿಂಗ್ ಮಾಡ್ತಾರೆ. ನಿಮ್ಮ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ಏನು ಬೆನಿಫಿಟ್ ಇದೆ? ಮತ್ತು ಇದರಲ್ಲಿ ಬೆನಿಫಿಟ್ ವಾಟರ್ ಸೇವ್ ಆಗುತ್ತೆ, ಟೈಮ್ ಸೇವ್ ಆಗುತ್ತೆ, ಮತ್ತು ಲೇಬರ್ ಖರ್ಚು ಅಷ್ಟಿರೋದಿಲ್ಲ. ಆಮೇಲೆ ಸ್ಟ್ರೆಂತು ಚೆನ್ನಾಗಿದೆ ಇದರಲ್ಲಿ. ಮತ್ತು ಸ್ಟೋರ್ ಸಿಮೆಂಟಲ್ಲಿ ಅದು ತುಂಬ ದಿವಸ ಸ್ಟೋರ್ ಮಾಡೋದಕ್ಕಾಗಲ್ಲ. ನಮ್ಮ ಪ್ರಾಡಕ್ಟಲ್ಲಿ ತುಂಬ ಜಾಸ್ತಿ ದಿನ ಸ್ಟೋರ್ ಮಾಡಿದ್ರು ಏನೇ ಇದಾಗೋದಿಲ್ಲ, ಗಟ್ಟಿ ಆಗೋದಿಲ್ಲ, ಏನಾಗೋದಿಲ್ಲ. ನಿಮಗೆ ಎಲ್ಲೆಲ್ಲ ನೀವು ಮೆಟೀರಿಯಲ್ನ ಸಪ್ಲೈ ಕೊಡ್ತೀರಾ? ಕೆಂಗೇರಿ, ಉಪನಗರ ಮತ್ತು ಸರೌಂಡಿಂಗ್ ಎಲ್ಲ ಕೊಡ್ತೀವಿ. ಬೆಂಗಳೂರು ಎಲ್ಲ ಕಡೆನೂ ಸಪ್ಲೈ ಮಾಡ್ತೀವಿ. ಏನಾದರೂ ಇನ್ಫಾರ್ಮೇಷನ್ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ. ಓಕೆ, ನಾರ್ಮಲ್ ಗಾರೆ ಕೆಲಸದವ್ರು ಇದನ್ನ ಮೆಟೀರಿಯಲ್ಸ್ನ ಯೂಸ್ ಮಾಡಿ ಗಾರೆ ಮಾಡ್ಬೋದಾ, ಪ್ಲಾಸ್ಟಿಂಗ್ ಮಾಡ್ಬೋದಾ? ಹಾಂ, ಮಾಡ್ಬೋದು ಸರ್. ಜಸ್ಟ್ ನೀರು ಆ್ಯಡ್ ಮಾಡಿಕೊಂಡು ಮಾಡ್ಬೋದು ಪ್ಲಾಸ್ಟಿಂಗ್. ಈಗ ಸಿಮೆಂಟು ಅಥವಾ ಹಾಗೆಯೇ ಮರಳು, M-ಸ್ಯಾಂಡ್ ಯಾವ ರೀತಿ ಇರುತ್ತೋ ಅದೇ ರೀತಿ ಪ್ಲಾಸ್ಟಿಂಗ್ ಅಲ್ವಾ? ಹಾಂ, ಹೌದು. ಅದರಲ್ಲೆಲ್ಲ ಇನ್ನು ಸ್ಯಾಂಡ್ ಎಲ್ಲ ಯೂಸ್ ಮಾಡ್ತಾರೆ. ಇದರಲ್ಲಿ ಆ ಥರ ಏನಿಲ್ಲ, ಜಸ್ಟ್ ವಾಟರ್ ಆ್ಯಡ್ ಮಾಡಿಕೊಂಡು ಅಪ್ಲೈ ಮಾಡೋದಷ್ಟೇ. 50 kg ಬ್ಯಾಗು ಫಿಟ್ ಪ್ಲಾಸ್ಟ್ ಓಪನ್ ಮಾಡ್ತಾ ಇದ್ದಾರೆ ನೋಡಿ. ಬ್ಯಾಗ್ ಒಳಗಡೆ ಡಬಲ್ ಕವರ್ ಇರುತ್ತೆ ನೋಡಿ, ಡಬಲ್ ಕವರ್ ಪ್ಯಾಕಿಂಗು. ಫುಲ್ ಸುರೀರಿ, ಫುಲ್ ಹಾಕಿ. ಈಗ ವಾಟರ್ ಹಾಕುವಂಥದ್ದು, ಈಗ ನಾವು ನಾರ್ಮಲ್ ವಾಲ್ ಇದ್ರೆ 7 ಲೀಟರ್ ನೀರು ಅಂತ ಹೇಳ್ತೀವಿ ನೋಡಿ. ಅವ್ರು ನೀರು ಹಾಕ್ತಾ ಇದ್ದಾರೆ. ಮಿಕ್ಸಿಂಗು ಪ್ರಾಪರ್ ಆಗಿ ಮಿಕ್ಸಿಂಗ್ ಆಗಿದೆ ಅಷ್ಟೇ. ನೆಕ್ಸ್ಟ್ ಗೋಡೆಗೆ ಹೆಂಗ್ ಹೊಡಿತೀವಿ ಅಂತ ತೋರಿಸ್ಕೊಡ್ತೀವಿ ಬನ್ನಿ. ಮೈನ್ ಏನಂತಂದ್ರೆ, ಈಗ ನೋಡಿ ಇದರಲ್ಲಿ ವೇಸ್ಟೇಜ್ ಮಾಡೋಂಗೆ ಇಲ್ಲ, ಅದಕ್ಕೆ ಕೆಳಗಡೆ ಈ ತರ ಕ್ಲೀನ್ ಇರಬೇಕು. ಇಲ್ಲದಿದ್ರೆ ಈ ತರ ಹಾಕೊಂಡ್ರೆ ನಿಮ್ಗೆ ವೇಸ್ಟೇಜ್ ಆಗಲ್ಲ, ಬಿದ್ದಿದ್ದು ಕೂಡ ವಾಪಸ್ ಹೊಡಿಕೋಬಹುದು. ಈ ಗೋಡೆ ನೋಡಿ ಡ್ರೈ ಇದೆ, ಈ ತರ ಡ್ರೈ ಗೋಡೆ ಅಂತಂದ್ರೆ ಈ ತರ ಪೇಸ್ಟ್ ಇದ್ರೆ ಸಾಕಾಗತ್ತೆ ನೋಡಿ. ಕ್ಲೀನ್ ಆಗಿ ಅವ್ರು ಹೊಡಿಯುವಾಗ ಹಂಗೆ ಕೂತ್ಕೊಳತ್ತೆ ನೋಡಿ, ಸಾಕು. ಅದ್ರ ಮೇಲೆ ಪುನಃ ಹೊಡಿಯೋ ಅವಶ್ಯಕತೆ ಇಲ್ಲ, ಅಷ್ಟೇ ಸಾಕು, ಹೊಡ್ಕೊಂಡು ಹೋದ್ರೆ ಆಯ್ತು. ನೋಡ್ತಾ ಇದ್ದೀರಲ್ಲ, ಇದು ಹೇಗೆ ಹೊಡಿತಾ ಇದ್ದೀರಿ, ಕ್ಲೀನ್ ಆಗಿ ಕ್ಯಾಚ್ ಆಗುತ್ತೆ. ನಿಮ್ಮ ಮಾಮೂಲಿ ಹೊಡಿಯುವಾಗ ಕೆಳಗಡೆ ಉದುರುದು ಜಾಸ್ತಿ ಇರುತ್ತೆ. ಇದು ಫಸ್ಟ್ ಟೈಮ್ ಒಂದ್ ಟೈಮ್ ಮಾಡುವಾಗ ಮಾತ್ರ ಗೊತ್ತಾಗಕ್ಕಷ್ಟೇ. ಆಮೇಲೆ ಆಟೋಮೆಟಿಕ್ ಆಗಿ ನಿಮಗೆ ಗೋಡೆಗೆ ಎಷ್ಟು ನೀರಿದೆ
ಆದ್ರೆ ನೋಡ್ಕೊಂಡು ನೀರು ಹಾಕೋಬೇಕು. ನಾವು ಈಗ ಮಿಕ್ಸಿಂಗ್ 7 ಲೀಟರ್ ಅಂತ ಹೇಳ್ತೀವಿ, ಬಟ್ 7 ಲೀಟರ್ ಎಲ್ಲಾ ಗೋಡೆಗೂ 7 ಲೀಟರ್ ಆಗಿರಲ್ಲ. ಕೆಲವು ಗೋಡೆಗಳಿಗೆ 6 ಲೀಟರ್ ಸಾಕಾಗತ್ತೆ, ಕೆಲವಕ್ಕೆ 5 ಲೀಟರ್ ಸಾಕಾಗತ್ತೆ. ಆಮೇಲೆ ನೀವು ಥಿಕ್ನೆಸ್ ಕಡಿಮೆ ಹೊಡಿಬೇಕು ಅಂತಂದ್ರೆ 8 ಲೀಟರ್ ಹಾಕೊಂಡು ಹೊಡಿಬಹುದು. ಈಗ ಬರೀ ಶೀಟ್ ಮನೆಗಳು ಆ ತರ ಇರುವಾಗ ಬುಲ್ಲ ಹಾಕಲ್ಲ ಅಂತಂದಕ್ಕೆ ಮಟ್ಗೋಲ್ ಲೆವೆಲಿಂಗ್ ಅಂತ ಹೇಳ್ತೀವಿ. ಆವಾಗ ನೀವು ನೀರು ಸ್ವಲ್ಪ ಜಾಸ್ತಿ ಹಾಕೊಂಡು ಹೊಡಿಯೋದು. ಆಮೇಲೆ ನೋಡಿ ಇದು ಹಸಿ ಸ್ವಲ್ಪ ಆರ್ತಿದ್ದಂಗೆ ಮಟ್ಗೋಲಲ್ಲಿ ಲೆವೆಲ್ ಮಾಡೋದು, ಅದು ಹೇಳ್ತೀನಿ ನೋಡಿ. ಈಗ ಒಂದು ಆಲ್ಮೋಸ್ಟ್ 5 ನಿಮಿಷಕ್ಕೆ ಒಂದು ಚೀಲ ಹೊಡೆದೇ ಬಿಟ್ರು. 5 ನಿಮಿಷ ಆಗಿತ್ತು. 5 ನಿಮಿಷಕ್ಕೆ ಮಿಕ್ಸ್ ಮಾಡಕ್ ಒಂದು 5 ನಿಮಿಷ, 10 ನಿಮಿಷ, ಹೊಡಿಯಕ್ಕೆ ಒಂದು 10 ನಿಮಿಷ. ಒಂದು ಚೀಲ ಅಂದ್ರೆ ಆಲ್ಮೋಸ್ಟ್ ಒಂದು 20 ಸ್ಕ್ವೇರ್ ಫೀಟ್ ಹೊಡಿಯಕ್ಕೆ ಅಷ್ಟೇ ಬೇಕಾಗೋದು. ಅದಾದ್ಮೇಲೆ ಇವರು ಮಟ್ಗೋಲಲ್ಲಿ ಲೆವೆಲ್ ಮಾಡಿ ಇಟ್ಕೊಳ್ತಾರೆ. ಮಟ್ಗೋಲ್ ಲೆವೆಲ್ ಆದ್ಮೇಲೆ ಹಸಿ ಆರಿದ ಮೇಲೆ ಗಾರೆ ಚಕ್ಕೆ ಹಾಕುವಂಥದ್ದು, ಅದು ಹೇಳ್ತಾ ಇದೀನಿ ನೋಡಿ. ಇದೀಗ ಮಟ್ಗೋಲಲ್ಲಿ ಫಸ್ಟ್ ಲೆವೆಲ್ ಮಾಡ್ಕೊಂಡು ಇಟ್ಕೊಂಡ್ರೆ ಆಯ್ತು. ಮಟ್ಗೋಲ್ ಮಾಡ್ಕೊಂಡು ಇಟ್ಟಿದ್ದಾರೆ. ಆಮೇಲೆ ಗಾರೆ ಚಕ್ಕೆ ಹಾಕುವಂಥದ್ದು ಅಂದ್ರೆ ಈಗ ಇಟ್ಟಿಗೆಯಲ್ಲಿ ಡಿಪೆಂಡ್, ಇದು ಒಳ್ಳೆ ಕ್ಯೂರಿಂಗ್ ಆದ ಇಟ್ಟಿಗೆ, ಇದು ನೀರು ಹಿರ್ಕೊಳ್ಳೋ ಸ್ವಲ್ಪ ಲೇಟ್ ಇರುತ್ತೆ. ಅದೇ ಕೆಲವು ಇಟ್ಟಿಗೆಯಲ್ಲಿ ಬೇಗ ಇರುತ್ತೆ, ಆವಾಗ ಇದು ಹಸಿ ಬೇಗ ಆರುತ್ತೆ. ಮಾಡ್ತಾ ಇದ್ದಾರೆ ಈಗ ಇಲ್ಲಿ ಅವರು ಮೆಟೀರಿಯಲ್ಗೆ ಹಾಕಿ ಫಿನಿಶಿಂಗ್, ಗಾರೆ ಚಕ್ಕೆ ಫಿನಿಶಿಂಗ್ ಮಾಡ್ತಾ ಇದ್ದಾರೆ. ಹತ್ರ ಎಷ್ಟು MM ಮಾಡಿದ್ದಾರೆ ಅಂತ ನಾನು ಲೆಕ್ಕ ಹಾಕಿ ಹೇಳ್ತೀನಿ ನಿಮಗೆ. ಈ ತರ ಗಾರೆ ಚಕ್ಕೆ ಹಾಕುವ ಟೈಮಲ್ಲಿ ನೋಡಿ ಮೆಟೀರಿಯಲ್ ಒಂದು ಚೂರು ಮೂವ್ಮೆಂಟ್ ಆಗಲ್ಲ. ನೋಡಿ ಮೆಟೀರಿಯಲ್ ಮೂವ್ಮೆಂಟ್ ಆಗಿಲ್ಲ ಅಂತಂದ್ರೆ ಕ್ರ್ಯಾಕ್ ಬರಲ್ಲ. ಉಜ್ಜುವ ಟೈಮಿಗೆ ಮೆಟೀರಿಯಲ್ ಮೂವ್ಮೆಂಟ್ ಆಗಬಾರ್ದು. ನೋಡಿ ಈಗ ಗಾರೆ ಚಕ್ಕೆ ಹಾಕಿ ಎಲ್ಲ ಆಗಿದ್ಮೇಲೆ ಟೈಟ್ ಆಗಿದೆ ನೋಡಿ ಇದು ವಾಲು. ಅದಾದ್ಮೇಲೆ ಎಲ್ಲ ಆದ್ಮೇಲೆ ಸ್ಪಾಂಜ್ ಫಿನಿಶಿಂಗ್ ಮಾಡ್ತಾ ಇದ್ದಾರೆ. ಅಂದ್ರೆ ಒಂದು ಬ್ಯಾಗ್ ಕವರೇಜು 26 ಸ್ಕ್ವೇರ್ ಫೀಟ್ ಬಂದಿದೆ. ಟೋಟಲ್ ಆಗಿ 26 ಸ್ಕ್ವೇರ್ ಫೀಟ್ ಕವರೇಜ್ ಆಗಿದೆ. ಬರೀ 5 ಬ್ಯಾಗ್ ಯೂಸ್ ಮಾಡ್ಕೊಂಡಿದೀವಿ. ವರ್ಕ್ ಜಸ್ಟ್ ಅಂದ್ರೆ ಈ ಹುಡುಗರು ಹೇಳಿದ ಪ್ರಕಾರ ಒಂದು ದಿವಸಕ್ಕೆ ಏನಿಲ್ಲ 400 ಸ್ಕ್ವೇರ್ ಫೀಟ್ ಒಬ್ಬ ಹೆಲ್ಪರ್ ಒಬ್ಬ ಗಾರೆಯನ್ನು ಹೊಡಿಬಹುದು ಸ್ಟ್ರೈಟ್ ವಾಲ್ ಸಿಕ್ಕಿದ್ರೆ. ಥಿಕ್ನೆಸ್ ಅಷ್ಟೇ ನೋಡಿ, ಜಸ್ಟ್ ಎಷ್ಟು ಥಿಕ್ನೆಸ್ ಮಾಡಿದ್ದಾರೆ ಅಂತಂದ್ರೆ ಎವರೇಜ್ ಆಗಿ 10 mm ಥಿಕ್ನೆಸ್ ಅಲ್ಲಿ ಹೊಡೆದಿದ್ದಾರೆ. ಫಿನಿಶಿಂಗ್ ನೋಡಬಹುದು, ಆಲ್ರೆಡಿ ಇದು ಫುಲ್ ಫಿನಿಶಿಂಗ್ ಆಗಿ ಗಟ್ಟಿಯಾಗಿದೆ.